ನಮಸ್ಕಾರ ನಮಸ್ಕಾರ ನಿಮ್ಮ ಪ್ರೀತಿಯ ಶಿವ ಸರ ನಿಮಗೆ ತಿಳಿಸುವ ಅತಿ ದೊಡ್ಡ ನಮಸ್ಕಾರ. ಇವತ್ತು ನಾವು ವಿಶೇಷವಾದಂಥ ಕಂಟೆಂಟನ್ನು ತೊಗೊಂಡು ಬಂದೀವಿ. ಇಷ್ಟು ದಿವಸ ನೀವು ನೋಡಿರಿ, ನಾವು ಹೆಚ್ಚಾಗಿ ಅಗ್ನಿವೀರಿಗೆ ಸಂಬಂಧಪಟ್ಟಂಥ ಕ್ಲಾಸಸ್ಗಳನ್ನು ಮಾಡ್ತಿದ್ವಿ. ಇವತ್ತು ವಿಶೇಷವಾಗಿ RRB ಗ್ರೂಪ್ ಡಿಗೆ ಸಂಬಂಧಪಟ್ಟಂಥ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ತೊಗೊಂಡು ಬಂದೀವಿ. ಯಾಕಂದ್ರೆ RRB ಗ್ರೂಪ್ ಡಿಗೆ 32,000 ಚಿಲ್ಲರೆ ಪೋಸ್ಟ್ಗಳನ್ನು ಕರೆದಾರ. ಕನ್ನಡದೊಳಗೆ ಎಕ್ಸಾಮ್ ಅದ. ಕನ್ನಡದ ವಿದ್ಯಾರ್ಥಿಗಳ RRB ಗ್ರೂಪ್ ಡಿ ಒಳಗೆ ಹುದ್ದೆಯನ್ನು ಪಡ್ಕೊಳ್ಳಿ ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನಾವು ಬ್ಯಾಚ್ ಕೋರ್ಸನ್ನು ಪ್ರಾರಂಭ ಮಾಡಬಾರದೀವಿ. ಅದರೊಳಗೆ ನಾನು ನಿಮ್ಮ ಶಿವಸರು ಜನರಲ್ ಅವೇರ್ನೆಸ್, ಇಲ್ಲಿ ಗೊತ್ತಿರಲಿ, RRB ಗ್ರೂಪ್ ಡಿ ಒಳಗೆ GK ಅನ್ನಂಗಿಲ್ಲ, ಅದಕ್ಕೆ ಜನರಲ್ ನಾಲೆಜ್ ಅನ್ನಂಗಿಲ್ಲ, ಜನರಲ್ ಅವೇರ್ನೆಸ್ ಅಂತಾರೆ. ಸಾಮಾನ್ಯ ಬುದ್ಧಿಮತ್ತೆ, ಕನ್ನಡದಾಗ ಅದಕ್ಕೆ ಏನಂತಾರೆ? ಸಾಮಾನ್ಯ ಬುದ್ಧಿಮತ್ತೆ. ಸಾಮಾನ್ಯ ಬುದ್ಧಿಮತ್ತೆಗೂ ಜನರಲ್ ಅವೇರ್ನೆಸ್ಸಿಗೂ ಮತ್ತು ಜನರಲ್ ನಾಲೆಜ್ಗೂ ಭಾಳ ವ್ಯತ್ಯಾಸದ. ಜನರಲ್ ಅವೇರ್ನೆಸ್ಸಿಗೂ ಮತ್ತು ಜನರಲ್ ನಾಲೆಜ್ಗೂ ಭಾಳ ವ್ಯತ್ಯಾಸದ, ಗೊತ್ತಿರಲಿ. ಜನರಲ್ ಅವೇರ್ನೆಸ್ ಒಳಗೆ ಇಲ್ಲಿ ನಿಮಗೆ ಜನರಲ್ ಅವೇರ್ನೆಸ್ ಒಳಗೆ 20 ಪ್ರಶ್ನೆಗಳನ್ನು ಕೇಳ್ತಾರೆ. ಅದರೊಳಗೆ ಮ್ಯಾಕ್ಸಿಮಮ್ 40 to 60% ಮ್ಯಾಕ್ಸಿಮಮ್ 20ರೊಳಗೆ 8ರಿಂದ 12 ಪ್ರಶ್ನೆಗಳನ್ನು ಕರೆಂಟ್ ಅಫೇರ್ಸ್ ಮೇಲೆ ಕೇಳ್ತಾನೆ. ಎಷ್ಟ? 8ರಿಂದ 12 ಪ್ರಶ್ನೆಗಳನ್ನು ಕರೆಂಟ್ ಅಫೇರ್ಸ್ ಮೇಲೆ ಕೇಳಿರ್ತಾನೆ. ಉಳ್ದಾದ ಸಬ್ಜೆಕ್ಟ್ ವೈಸ್ ಹಿಸ್ಟ್ರಿ ಆಗಲಿ, ಕಾನ್ಸ್ಟಿಟ್ಯೂಷನ್ ಆಗಲಿ, ಎಕಾನಮಿ ಆಗಲಿ, ಸೈನ್ಸ್ ಆಗಲಿ, ಇಂಥದ್ರೊಳಗೆ ಸೈನ್ಸ್ ಅಂತೂ ಸಪ್ರೇಟ್ ಅದ. ಇಲ್ಲಿ ಸೈನ್ಸ್ ಅಂತೂ ಸಪ್ರೇಟ್ ಅದ. ಉಳಿದುವೇನದಲ್ಲ, ಜಿಯೋಗ್ರಫಿ, ಹಿಸ್ಟ್ರಿ, ಎಕಾನಮಿ, ಅವುಗಳಲ್ಲಿ 1, 2 ಮತ್ತು ಸ್ಟ್ಯಾಟಿಸ್ಟಿಕ್ ಒಳಗೆ ಒಂದು 3 ಕೇಳ್ತಾನೆ. ಇಲ್ಲಿ ಮೇನ್ ನೀವು ಫೋಕಸ್ ಮಾಡಬೇಕಾಗಿರೋದು ಕರೆಂಟ್ ಅಫೇರ್ಸ್ ಮತ್ತು ಸ್ಟ್ಯಾಟಿಕ್ GK ಮೇಲೆ. ನಾವೊಂದು ಬ್ಯಾಚ್ ಕೋರ್ಸನ್ನು ಲಾಂಚ್ ಮಾಡೋರಿದ್ದೀವಿ. ನಮ್ಮ ಆ್ಯಪ ಬರ್ತೇಶ್ ಮೂಡಲಗಿ ಅನ್ನುವಂಥ ಆ್ಯಪ್ ಒಳಗೆ ಬ್ಯಾಚ್ ಕೋರ್ಸನ್ನು ಲಾಂಚ್ ಮಾಡೋರಿದ್ದೀವಿ. ಮ್ಯಾಥ್ಸ್ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕಿಲ್ಲಿ. RRB ಗ್ರೂಪ್ ಡಿಗೆ ಸ್ಟಡಿ ಮಾಡುವಂಥವ್ರು ಮ್ಯಾಥ್ಸ್ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕು. ನಿಮಗೆಲ್ಲರಿಗೂ ಗೊತ್ತಾದ ನಮ್ಮ ಬರ್ತೇಶ್ ಸರ ಮ್ಯಾಥ್ಸ್ ಕ್ಲಾಸನ್ನು ಭಾಳ ಸುಲಲಿತವಾಗಿ ನಿಮಗೆ ಈಸಿಯಾಗಿ ತಿಳಿಯುವ ಹಾಗೆ ಮಾಡ್ತಾರೆ. ಓಕೆ, ನಾನಿವತ್ತು ಯಾವ ಕಂಟೆಂಟನ್ನು ತೊಗೊಂಡು ಬಂದೇನಪ್ಪ ಅಂದ್ರೆ, ಹಿಂದಿನ ವರ್ಷ ಅಂದರೆ ಈ ಹಿಂದೆ ನಡೆದಂಥ RRB ಗ್ರೂಪ್ ಡಿಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಯಾವ್ಯಾವ ಥರ ಪ್ರಶ್ನೆಗಳು ಬಂದಿದ್ದು, ಎಕ್ಸಾಮ್ ಒಳಗೆ ಯಾವ್ಯಾವ ಥರ ಪ್ರಶ್ನೆಗಳು ಬಂದಿದ್ದು, ಇನ್ನು ಮುಂದೆ ನಾವು ಹೆಂಗೆ ಪ್ರಿಪೇರ್ ಆಗಬೇಕು ಏನು ಅನ್ನುವಂಥದ್ದೊಂದು ಹೇಳಿ ಸ್ವಲ್ಪ ನಿಮಗೊಂದು ಡೆಮೋ ಕ್ಲಾಸ್ ಇರಲಿ ಅನ್ನೋ ಥರ, ಯಾವ ಥರ RRB ಗ್ರೂಪ್ ಡಿಯಲ್ಲಿ ಪ್ರಶ್ನೆಗಳನ್ನು ಕೇಳೋಣಪ್ಪ ಹಿಂದಿನ ಸಲ ಅಂತ ಅನ್ನೋದೊಂದು ನಿಮ್ಗೆ ಗೊತ್ತಾಗಲಿ ಅಂತೇಳಿ ಕ್ಲಾಸಸ್ಸನ್ನು ಇವತ್ತು ಮಾಡೋಕ್ಕೆ ಬಂದೇನಿ. ಮೊದಲನೇ ಪ್ರಶ್ನೆಗೆ ಹೋಗೋಣ. ನೋಡ್ರಿ, ಸರಿಯಾಗಿ ನೋಡ್ರಿ. ಭಾರತದ ಸಂವಿಧಾನದ, ಒಂದು ನಿಮಿಷ, ಭಾರತದ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರು ಯಾರು? ನಿಮಗೆಲ್ಲ ಗೊತ್ತಿರಲಿ, ಎಕ್ಸಾಮ ಕನ್ನಡದಾಗ ಬರ್ತದೆ. ಭಾರತದ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರು ಯಾರು? ಆಪ್ಷನ್ ನೋಡ್ರಿ, ಡಾಕ್ಟರ್ BR ಅಂಬೇಡ್ಕರ್, ಮಹಾತ್ಮ ಗಾಂಧೀಜಿ, ರಾಜೇಂದ್ರ ಪ್ರಸಾದ್, ಜವಾಹರ್ಲಾಲ್ ನೆಹರು. ನಿಮಗೆಲ್ಲರಿಗೂ ಗೊತ್ತಾದ ಸರಿಯಾದ ಉತ್ತರ, ಯಾರು ಒಬ್ಬರು ಇದಕ್ಕೆ ತಪ್ಪು ಹಾಕಂಗೆ ಇಲ್ಲ. ಸರಿಯಾದ ಉತ್ತರ ಡಾಕ್ಟರ್ BR ಅಂಬೇಡ್ಕರ್, ಭೀಮರಾವ್ ರಾಮಜಿ ಅಂಬೇಡ್ಕರ್. ಏಪ್ರಿಲ್ 14 ಇವರ ಬರ್ತಡೇ. ಡಿಸೆಂಬರ್ 6 ಮಹಾಪರಿನಿರ್ವಾಣ ದಿನ, ಅಂದರೆ ದೇಹ ತ್ಯಾಗ ಮಾಡಿದಂಥ ದಿನ, ನೆನಪಿರಲಿ. ಸಂವಿಧಾನ ರಚನಾ ಸಮಿತಿಯೊಳಗೆ ಟೋಟಲ್ ಆಗಿ 22 ಸಮಿತಿಗಳಿದ್ದು, ರಾಷ್ಟ್ರಗೀತೆಯ ಸಮಿತಿ, ರಾಷ್ಟ್ರಧ್ವಜದ ಸಮಿತಿ, ಮೂಲಭೂತ ಹಕ್ಕುಗಳ ಸಮಿತಿ, ಮೂಲಭೂತ ಹಕ್ಕುಗಳ ಉಪಸಮಿತಿ, ಸಂವಿಧಾನ ರಚನೆಯ ಸಭೆ ಮೇಲಿನ ಸಮಿತಿ, ಹೀಗೆಲ್ಲ 22 ಸಮಿತಿಗಳು ಬರ್ತಾವ. 22 ಸಮಿತಿಗಳನ್ನು ನೆನಪಿಟ್ಟುಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಒಂದು 8-10 ಸಮಿತಿಗಳನ್ನು ನೆನಪಿಟ್ಕೋಬೇಕು. ಒಂದು 8-10 ಸಮಿತಿಗಳನ್ನ ನೆನಪಿಟ್ಕೋಬೇಕು. ನಮ್ಮಲ್ಲಿ ಥಿಯರಿ ಕ್ಲಾಸ್ ಸ್ಟಾರ್ಟ್ ಆದ ನಂತರ ಅದರ ಬಗ್ಗೆ ಎಲ್ಲ ಡೀಟೇಲ್ಸನ್ನು ನಿಮಗೆ ಕೊಡ್ತೀನಿ. ನೋಡೋಣ, ಥಿಯರಿ ಕ್ಲಾಸ್ ಸ್ಟಾರ್ಟ್ ಆದ ನಂತರ ಎಲ್ಲ ಡೀಟೇಲ್ಸನ್ನು ಕೊಡ್ತೀನಿ. ಅದಲ್ಲದೆ ನಾನು ನಿಮಗೆ ವೀಕ್ಲಿ ಒನ್ಸ್ ಕರೆಂಟ್ ಅಫೇರ್ಸನ್ನು ಯೂಟ್ಯೂಬಲ್ಲಿ ಹಾಕೋಕ್ಕೂ ಟ್ರೈ ಮಾಡ್ತೀನಿ. ಯಾಕಂದ್ರೆ ಕರೆಂಟ್ ಅಫೇರ್ಸ್ ಒಳಗೆ RRB ಗ್ರೂಪ್ ಡಿಗೆ 8ರಿಂದ 12 ಪ್ರಶ್ನೆಗಳನ್ನು ಕೇಳ್ತಾರೆ. 40 to 60% ಪ್ರಶ್ನೆಗಳನ್ನು ಕರೆಂಟ್ ಅಫೇರ್ಸಿಂದನೇ ಕೇಳಿರ್ತಾರೆ. ಆ ಕಂಟೆಂಟನ್ನು ನಾನು ನಿಮಗೆ ಕೊಡ್ತೀನಿ. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ. ಯಾವಾಗ 2023ರಲ್ಲಿ 100ನೇ ಜನ್ಮದಿನವನ್ನು ಆಚರಿಸಿದ ಭಾರತೀಯ ವಿಜ್ಞಾನಿ ಯಾರು? ಯಾವ ಥರ ಕರೆಂಟ್ ಅಫೇರ್ಸ್ ಬರ್ತಾವೋ ಅನ್ನೋದನ್ನು ನಿಮಗೆ ತೋರ್ಸಾಕಿ ಈ ಪ್ರಶ್ನೆಯನ್ನು ನಾನು ಬೇಕಾದ್ಲಿ ಯಾಡ್ ಮಾಡೀನಿ. ಪ್ರಶ್ನೆ ಯಾವ ಥರ ಕರೆಂಟ್ ಅಫೇರ್ಸ್ ಬರ್ತಾವ ಅನ್ನೋದನ್ನು ತೋರ್ಸಾಕ ನಾನು ಬೇಕಾದ್ಲಿ ಯಾಡ್ ಮಾಡೀನಿ.
RRB NTPC ಪ್ರಶ್ನೆ ಪತ್ರಿಕೆಗಳನ್ನು ಮತ್ತು RRB ಗ್ರೂಪ್ ಡಿ ಪ್ರಶ್ನೆ ಪತ್ರಿಕೆಗಳನ್ನು ಸರಿಯಾಗಿ ಸ್ಟಡಿ ಮಾಡಿ ನಾನು ಬೇಕಾದ್ಲಿ ಆ್ಯಡ್ ಮಾಡೀನಿ. ಕರೆಂಟ್ ಅಫೇರ್ಸ್ ಒಳಗೆ 3-4 ಫೀಲ್ಡ್ ಒಳಗೆ ಬರ್ತಾವೆ. ಒಂದು ಯೂನಿಯನ್ ಗೌರ್ಮೆಂಟ್ನ ಸ್ಕೀಮ್ ಬಗ್ಗೆ ಕೇಳ್ತಾರೆ, ಒಂದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಒಳಗೆ ಕೇಳ್ತಾರೆ, ಒಂದು ಸ್ಪೋರ್ಟ್ಸ್ ಒಳಗೆ ಕೇಳ್ತಾರೆ. ಯಾಕಂದ್ರೆ ನಿಮ್ಗೆ ಗೊತ್ತಾದಲ್ಲ, ಪ್ಯಾರಿಸ್ ಒಲಿಂಪಿಕ್ಸ್ ಆಯ್ತು, ಹೀಗೆಲ್ಲ ಒಲಿಂಪಿಕ್ಸ್ಗಳ ಬಗ್ಗೆ ಕೇಳ್ತಾರೆ. ಒಂದು ಪೊಲಿಟಿಕ್ಸಿಗೆ ಸಂಬಂಧಪಟ್ಟಂಥದ್ದು ಕೇಳ್ತಾರೆ, ಒಂದು ಇಂಟರ್ನ್ಯಾಷನಲ್ಲಿ ಕೇಳ್ತಾರೆ. ಉದಾಹರಣೆಗೆ ಇಸ್ರೇಲು ಮತ್ತು ಪ್ಯಾಲೆಸ್ತೇನು, ಯಮನ್ನು ಇವೆಲ್ಲ ನಡೆದವಲ್ಲ ಚರ್ಚೆಗಳ, ಇರಾನ್ ಇರಾಕ್, ಅದಲ್ಲದೆ ಉಕ್ರೇನ ರಷ್ಯಾ, ಇಂಥವುಗಳ ಆಧಾರದ ಮೇಲೆ ಗಡಿ ಪ್ರದೇಶಗಳನ್ನು ಕೇಳ್ತಾರೆ. ಅಥವಾ ಅಲ್ಲಿದ್ದಂಥ ದೇಶಗಳ ಬಗ್ಗೆ ಏನರ ಒಂದು ಕೇಳ್ತಾನೆ. ಒಟ್ಟು ಅಮೇರಿಕಾದಲ್ಲಿ ಎಲೆಕ್ಷನ್ ಆತಲ್ಲ, ಇದೇ ಥರ ಒಂದು ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಅಂದರೆ ವರ್ಲ್ಡ್ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಒಳಗೆ ಒಂದು ಕರೆಂಟ್ ಅಫೇರ್ಸನ್ನು ಕೇಳ್ತಾನೆ, ವರ್ಲ್ಡ್ ಜಿಯೋಗ್ರಫಿ ಒಳಗೆ ಒಂದು ಕರೆಂಟ್ ಅಫೇರ್ಸನ್ನು ಕೇಳ್ತಾನೆ. ಭಾಳ ಸಿಂಪಲ್ ಇರುತ್ತೆ, ಹಾಗೇನು ಭಾಳ ಟಫ್ ಇರೋಂಗಿಲ್ಲ. ಹೆಂಗೆ ಕ್ವಶನ್ ಬರ್ತಾವೋ ಅನ್ನುವಂಥ ಅನಲೈಸಿಸ್ ಒಂದು ಸಿಕ್ಕರೆ ಸಾಕು. ಯಾವ ಕ್ವಶನ್ ಒಳಗೆ ಕರೆಂಟ್ ಅಫೇರ್ಸ್ ಒಳಗೆ ಹೆಂಗೆ ಕ್ವಶನ್ ಬರ್ತಾವೋ ಅನ್ನುವಂಥ ಅನಲೈಸಟ್ ಸಿಕ್ಕರೆ ಸಾಕು, ಆರಾಮಾಗಿ ಪಾಸ್ ಆಗ್ಬೋದು. ಇದು ಏನಂತ ದೊಡ್ಡ ಟಫ್ ಏನಲ್ಲ. ಓಕೆ, ಇಲ್ಲಿ ನೋಡ್ರಿ ಕ್ವಶನ್ನ, 2023ರಲ್ಲಿ 100ನೇ ಜನ್ಮದಿನವನ್ನು ಆಚರಿಸಿದ ಭಾರತೀಯ ವಿಜ್ಞಾನಿ ಯಾರು ಅಂತ ಕೇಳೋಣಿಲ್ಲಿ. ಆಪ್ಷನ್ಗಳನ್ನು ನೋಡ್ರಿ, APJ ಅಬ್ದುಲ್ ಕಲಾಂ, ಎಸ್ ಚಂದ್ರಶೇಖರ್ ಅಂದ್ರೆ ಚಂದ್ರಶೇಖರ ಮಿತಿ ಅಂತೇಳಿ ಬರ್ತೈತಿ. ಚಂದ್ರನ ಸೈಜನ್ನು ಅಂದಾಜು ಮಾಡಿದ್ರು ಅವರು. ಸುಬ್ರಹ್ಮಣ್ಯಂ ಚಂದ್ರಶೇಖರ್ ಅಂತಾರೆ. ಇರಲಿ, ಒಂದು ಕ್ಲಾಸಸ್ ಬಂದಾಗ ಜಾಸ್ತಿ ಡಿಸ್ಕಸ್ ಮಾಡೋಣ. ವಿಕ್ರಮ್ ಸಾರಾಭಾಯಿ ಅವರು SN ಬೋಸ್ ಅವರು ಅಂತ ಕೇಳಿರಿ. ನಿಮಗೆಲ್ಲರಿಗೂ ಗೊತ್ತಿರಬೇಕು, ಸರಿಯಾದ ಉತ್ತರ ವಿಕ್ರಮ್ ಸಾರಾಭಾಯಿ ಅವರು. ವಿಕ್ರಮ್ ಸಾರಾಭಾಯಿ ಅವರಂದ್ರೆ ಇಸ್ರೋ ನೆನಪು ಬರ್ತದೆ. ಇಸ್ರೋದ ಬಗ್ಗೆ ಪೂರ್ತಿ ಡೀಟೇಲ್ಸ್ ಆಗಿ ಓದಬೇಕು, ಯಾಕಂದರೆ ಇದು ಸೈನ್ಸ್ ಆ್ಯಂಡ್ ಟೆಕ್ಕಿಗೆ ಸಂಬಂಧಪಟ್ಟಂಥ ಕರೆಂಟ್ ಅಫೇರ್ಸ್. ಸೈನ್ಸ್ ಆ್ಯಂಡ್ ಟೆಕ್ಕಿಗೆ ಸಂಬಂಧಪಟ್ಟಂಥ ಕರೆಂಟ್ ಅಫೇರ್ಸ್. ಇಸ್ರೋ ಇತ್ತೀಚೆಗೆ ಯಾವ ಯೋಜನೆಗಳನ್ನು ಹಾಕೋತು, ಯಾವುದ್ರೊಳಗೆ ಸಕ್ಸಸ್ ಆಯ್ತು, ಚಂದ್ರಯಾನ 3 ಬಗ್ಗೆನೂ ಗೊತ್ತಿರಬೇಕು. ಈಗ ಆದಿತ್ಯ L1 ಬಗ್ಗೆನೂ ಓದ್ಕೋಬೇಕು. ಇಸ್ರೋದ ಹಿಸ್ಟ್ರಿಯನ್ನು ಓದಬೇಕು, ಮತ್ತು ಪ್ರೆಸೆಂಟಾಗಿ ಏನೇನು ಕಾರ್ಯಗಳನ್ನ ಏನೇನು ಯೋಜನೆಗಳನ್ನು ಮಾಡಿದಪ್ಪ ಇಸ್ರೋ ಅನ್ನೋದನ್ನು ಓದಬೇಕು. ಯಾಕಂದ್ರೆ ಸೈನ್ಸ್ ಆ್ಯಂಡ್ ಟೆಕ್ ಒಳಗೆ 1 ಇಲ್ಲ 2 ಪ್ರಶ್ನೆಗಳು ಕರೆಂಟ್ ಅಫೇರ್ಸ್ದಾಗ ಬರ್ತಾವೆ RRB ಗ್ರೂಪ್ ಡಿಗೆ. ಓಕೆ, ಮುಂದಿನ ಹೋಗೋಣ. ವಿಶ್ವ ಬಾಹ್ಯಾಕಾಶ ದಿನ ಯಾವಾಗ ಆಚರಿಸಲಾಗುತ್ತದೆ? ಇದು ದೊಡ್ಡ ಕನ್ಫ್ಯೂಷನ್ ಅದ. ಇದು ದೊಡ್ಡ ಕನ್ಫ್ಯೂಷನ್ ಅದ, ಇದಕ್ಕೆ ಕ್ಲಾರಿಟಿ ತೊಗೊರಿ. ವಿಶ್ವ ಬಾಹ್ಯಾಕಾಶ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರಪ್ಪ ಅಂದ್ರೆ ಏಪ್ರಿಲ್ 11ನೇ ತಾರೀಕು. ಹ್ಯೂಮನ್ ಸ್ಪೇಸ್ ಡೇ ಅಂತಾರೆ ಅದಕ್ಕೆ. ಹ್ಯೂಮನ್ ಸ್ಪೇಸ್ ಡೇ ಅಂತಾರೆ ಇಂಗ್ಲೀಷ್ ಒಳಗೆ. ಯಾವಾಗ ಆಚರಣೆ ಮಾಡ್ತಾರೆ? ಏಪ್ರಿಲ್ 11ನೇ ತಾರೀಕು. ನಿಮಗೆ ಗೊತ್ತಿರಲಿ, ನ್ಯಾಷನಲ್ ಸ್ಪೇಸ್ ಡೇಯನ್ನು ಆಗಸ್ಟ್ 23ನೇ ತಾರೀಕು ಆಚರಣೆ ಮಾಡ್ತಾರೆ. ಪಕ್ಕ SSC GDಗಾಗಲಿ ಅಥವಾ RRB ಗ್ರೂಪ್ ಡಿ NTPC ಯಾವುದಕ್ಕಾಗಲಿ ನ್ಯಾಷನಲ್ ಸ್ಪೇಸ್ ಡೇ ಬಗ್ಗೆ ಪ್ರಶ್ನೆ ಪಕ್ಕ ಬರ್ತದೆ. ಯಾಕಂದರೆ ಇತ್ತೀಚೆಗೆ ಸ್ಟಾರ್ಟ್ ಮಾಡ್ಯಾರಲ್ಲ, ಅಂದ್ರೆ ನ್ಯಾಷನಲ್ ಸ್ಪೇಸ್ ಡೇದ ಬಗ್ಗೆ 100% ಕ್ವಶನ್ ಬರ್ತದೆ. ಹಿಂಗೆ ಪ್ರಶ್ನೆ ಪತ್ರಿಕೆ ಒಳಗೆ ಯಾವ ಪ್ರಶ್ನೆ ಬರ್ತದ ಅನ್ನುವಂಥ ಅನಲೈಸ್ ಮಾಡೋ ಕೆಪಾಸಿಟಿ ಬರ್ಬೇಕು ನಮಗೆ. ಯಾವ ಪ್ರಶ್ನೆ ಬರ್ತದ ಅಂತೇಳಿ ಅನಲೈಸ್ ಮಾಡುವಂಥ ಕೆಪಾಸಿಟಿ ಬರಬೇಕು. ಅವಾಗಷ್ಟೇ ನಾವು ಸಕ್ಸಸ್ ಆಗೋಕ್ಕೆ ಸಾಧ್ಯ. ಸುಮ್ಮನೆ ಹುಯ್ಯತ್ತು ಭಾಳಷ್ಟು ಬುಕ್ಕ ತೊಗೊಂಡು ಓದಿದ್ದೀವಿ ಅಂದರೂ ಈಗ ಸಮಸ್ಯೆನ ಟೈಮ್ ಸಾಲಂಗಿಲ್ಲಲ್ಲ. ಹೆಂಗೆ ಪ್ರಶ್ನೆಗಳು ಬರ್ತಾವೋ ಅನ್ನೋದನ್ನು ತಿಳ್ಕೊಂಡು ಅವಕ್ಕನ್ನು ಕರೆಕ್ಟಾಗಿ ಟ್ಯಾಕಲ್ ಮಾಡೋದು ಅಂತಿರಲ್ಲ ನೀವು. ಕಬಡ್ಡಿ ಒಳಗೆ ಕರೆಕ್ಟಾಗಿ ಟ್ಯಾಕಲ್ ಮಾಡೋದು, ಹಂಗೆ ಕರೆಕ್ಟಾಗಿ ಟ್ಯಾಕಲ್ ಮಾಡಿದ್ರೆ ಅಷ್ಟ ಸಕ್ಸಸ್ ಆಗೋಕ್ಕೆ ಸಾಧ್ಯ. ಗ್ರೂಪ್ ಡಿ ಒಳಗೆ ಅತಿ ಹೆಚ್ಚಿನ ಹುದ್ದೆಗಳನ್ನು ಕರೆದಾರೋ ಕರ್ನಾಟಕದ ಯುವಕರು, ಕರ್ನಾಟಕದ ಜನ, ಕರ್ನಾಟಕದವ್ರು ಇತರ ಸದುಪಯೋಗವನ್ನು ಪಡಿಸ್ಕೊಡ್ರಿ, ಬಿಡಬೇಡ್ರಿ, ಜಾಬ್ ಪಕ್ಕಾ ತಗೋರಿ. ಓಕೆ, ಮುಂದಿನ ಹೋಗೋಣ. ಭಾರತದ ಸಣ್ಣ ರಾಜ್ಯ ಯಾವುದು? ಎರಡು ಚಂದ. ಸಣ್ಣ ರಾಜ್ಯ ಅಂದ್ರೆ ಏನ? ವಿಸ್ತೀರ್ಣದಲ್ಲಿ ಅತಿ ಸಣ್ಣ ರಾಜ್ಯ ಯಾವುದಪ್ಪ ಭಾರತದ? ಅದು ಕೇಳೋಣ. ಏನು ಸಿಕ್ಕಿಮೋ, ಗೋವಾನೋ, ಮಣಿಪುರೋ, ತ್ರಿಪುರಾನೋ? ಭಾರತದ ಸಣ್ಣ ರಾಜ್ಯ ಯಾವುದಪ್ಪ? ಭಾರತದ ಸಣ್ಣ ರಾಜ್ಯ ಯಾವುದದು ಕೇಳೋಣ. ನಿಮಗೆಲ್ಲರಿಗೂ ಗೊತ್ತದ, ವಿಸ್ತೀರ್ಣದೊಳಗೆ ಅತಿ ಸಣ್ಣ ರಾಜ್ಯ ಗೋವಾ. ಹಿಂಗೆ ಕೇಳ್ಯಾನಂದ್ರೆ ಸೆನ್ಸಸ್ ಬಗ್ಗೆ 2011ರ ಜನಗಣತಿಯ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಬೇಕು ನೀವು. 2011ರ ಜನಗಣತಿಯ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಬೇಕು. ಈಗ ಏನಾರ ಕ್ವಶನ್ ಕೇಳ್ರೆ 2011ರ ಜನಗಣತಿಯ ಆಧಾರದ ಮೇಲೆ ಕೇಳ್ತಾನೆ. ಯುನೈಟೆಡ್ ನೇಷನ್ ಪಾಪ್ಯುಲೇಷನ್ ಫಂಡ್ ಇಂಡಿಯಾನ 1 ನಂಬರ್ ಐತಿ ಜನಸಂಖ್ಯೆ ಒಳಗೆ ಹೇಳ್ಯದ, ಆದ್ರೆ ಅದನ್ನು ಒಪ್ಪಂಗಿಲ್ಲ. ನಮ್ಮ ಸರ್ಕಾರ ರಿಲೀಸ್ ಮಾಡಿದಂಥ 2011ರ ಜನಗಣತಿನ ಫೈನಲ್. ನಮ್ಮ ಸರ್ಕಾರ ರಿಲೀಸ್ ಮಾಡಿದಂಥ 2011ರ ಜನಗಣತಿನ ಫೈನಲ್. ಮತ್ತೊಂದು ಸತಿ ಹೇಳಿ,
ಏನೋ ಕ್ವಶನ್ ಕೇಳ್ರು 2011 ಜನಗಣತಿಯ ಆಧಾರದ ಮೇಲೆ ಕೇಳ್ತಾನೆ. ಏನೋ ಕ್ವಶನ್ ಕೇಳ್ರು 2011 ಜನಗಣತಿಯ ಮೇಲೆ. ಯಾಕಂದ್ರೆ ಇಲ್ಲಿ ವಿಸ್ತೀರ್ಣದ ಬಗ್ಗೆ ಕೇಳ್ಯಾನಂದ್ರೆ ಅಲ್ಲಿ ಜನಗಣತಿಯ ಬಗ್ಗೆನೂ ನೋಡ್ಕೋಬೇಕು ನಾವು. ವಿಸ್ತೀರ್ಣದಲ್ಲೆಲ್ಲ ಗೊತ್ತಿರುತ್ತೆ ನಿಮಗೆ ದೊಡ್ಡದು ಯಾವುದು ಸಾಂದ್ ಯಾವುದು ಅನ್ನೋದು. ಆದರೆ ಇದಕ್ಕೆ ರಿಲೇಟೆಡ್ ಆಗಿರುವಂಥ ಇದಕ್ಕೆ ಪ್ಯಾರಲಲ್ ಆಗಿ ಜನಗಣತಿಯ ಬಗ್ಗೆ ಎಲ್ಲ ಡೀಟೇಲ್ಸನ್ನು ನೋಡ್ಕೋಬೇಕು. ಮುಂದಿನ ಪ್ರಶ್ನೆ ಹೋಗೋಣ. ಜೈವಿಕ ಇಂಧನವನ್ನು ಉತ್ಪಾದಿಸಲು ಬಳಸುವ ಬೆಳೆ ಯಾವುದು ಅಂತ ಕೇಳ್ಯಾರ. ಇದು ಎಲ್ಲ ನಿಮಗೆ ಗೊತ್ತಾದ. ಯಾಕಂದ್ರೆ ಉತ್ತರ ಕರ್ನಾಟಕದವ್ರು ಹೆಚ್ಚಾಗಿ ಆ ಬೆಳೆಯನ್ನು ಬೆಳೀತಾರೆ. ಆ ಫ್ಯಾಕ್ಟ್ರಿ ಒಳಗೂ ಅದನ್ನು ರೆಡಿ ಮಾಡ್ತಾರೆ. ಈಗ ಜೈವಿಕ ಇಂಧನವನ್ನು ಉತ್ಪಾದಿಸಲು ಬಳಸುವ ಬೆಳೆ ಯಾವುದಪ್ಪ ಅಂತ ಕೇಳ್ಯಾರ. ಏನು ಗೋಧಿನೋ ಶೇಂಗಾನೋ ಕಬ್ಬೋ ಹತ್ತೋ? ನಿಮಗೆಲ್ಲರಿಗೆ ಗೊತ್ತಾದ BS6 ಗಾಡಿಗಳೊಳಗಾಗಲಿ ಅಥವಾ ಈಗ ಹೊಸದಾಗಿ ರಿಲೀಸ್ ಆದಂಥ ಗಾಡಿಯೊಳಗಾಗಲಿ ಎಥನಾಲ್ E20 ಅಂತೇಳಿ ಟ್ಯಾಂಕರ್ ಮೇಲೆ ಬರೆದಿರ್ತಾರೆ. ಟ್ಯಾಂಕ್ ಮೇಲೆ ಬೈಕ್ಗಳ ಟ್ಯಾಂಕ್ ಮೇಲೆ E20 ಅಂತೇಳಿ ಬರೆದಿರ್ತಾರೆ ಎಥನಾಲ್ ಅಂಥೇಳಿ ಗೊತ್ತಿರಲಿ. ಮತ್ತು ಎಕ್ಸ್ಪಲ್ಸ್ ಅನ್ನುವಂಥ ಒಂದು ಗಾಡಿ ಅದ, ಒಂಥರ ಅದು ಅಡ್ವೆಂಚರ್ಸ್ ಬೈಕ್ ಅದು. ಆ ಗಾಡಿದ ನೀವು ಎಣ್ಣೆ ಟ್ಯಾಂಕ್ ಇರ್ತಿರಲ್ಲ, ಎಣ್ಣೆ ಟ್ಯಾಂಕ್ ಆಯಿಲ್ ಟ್ಯಾಂಕ್ ಮೇಲೆ E20 ಅಂತ ಬರ್ದಾರೆ. ಎಥನಾಲ್ 20% ಮಿಕ್ಸ್ ಮಾಡ್ಬೋದು ಅಂತೇಳಿ ಬರ್ದಾರೆ. ಎಥನಾಲನ್ನೇ ಜೈವಿಕ ಇಂಧನ ಅಂತ ಕರೀತಾರೆ. ಎಥನಾಲನ್ನು ಯಾವುದರಿಂದ ರೆಡಿ ಮಾಡ್ತಾರಪ್ಪ ಅಂದ್ರೆ ಕಬ್ಬಿನಿಂದ ರೆಡಿ ಮಾಡ್ತಾರೆ, ಗೊತ್ತಿರ್ಬೇಕು. ಈಗಾಗಲೇ ಎಷ್ಟೋ ಕಬ್ಬಿನ ಫ್ಯಾಕ್ಟ್ರಿಗಳು, ಸಕ್ಕರೆಯನ್ನು ರೆಡಿ ಮಾಡುವಂಥ ಫ್ಯಾಕ್ಟ್ರಿಗಳು ಎಥನಾಲನ್ನು ಸಹ ರೆಡಿ ಮಾಡ್ಕೊತ ಬರತ್ತಾವ. ಜೈವಿಕ ಇಂಧನವನ್ನು ಯಾವ ಬೆಳೆಯಿಂದ ಬೆಳೀತಾರಪ್ಪ ಅಂದ್ರೆ ಕಬ್ಬು. ಇದು ನೋಡ್ರಿ, ಇದೊಂಥರ ಕರೆಂಟ್ ಅಫೇರ್ಸು ಹೌದು, GKನೂ ಹೌದು, ಸ್ಟ್ಯಾಟಿಕ್ GKನೂ ಹೌದು. ಯಾಕಂದರೆ ಈಗ ಅತಿ ಹೆಚ್ಚಾಗಿ ಶುಗರ್ ಫ್ಯಾಕ್ಟ್ರಿಗಳೆಲ್ಲ ಎಥನಾಲನ್ನು ಉತ್ಪಾದನೆ ಮಾಡೋಕ್ಕೆ ಪ್ರಾರಂಭ ಮಾಡ್ಯಾವ. ಆ ಥರದ್ದು ನಿಮಗೆ ಅರಿವು ಐತೋ ಇಲ್ಲೋ ಅನ್ನೋದನ್ನು ಚೆಕ್ ಮಾಡ್ತಾನವ ಪ್ರಶ್ನೆ ಪತ್ರಿಕೆಗಳನ್ನ ಕೇಳಿ. ಓಕೆ, ಮುಂದಿನ ಹೋಗೋಣ. ಇವಾಗ ಜೈವಿಕ ವಿಕಾಸ ತತ್ವವನ್ನು ಪ್ರತಿಪಾದಿಸಿದ ವಿಜ್ಞಾನಿ ಯಾರು? ಎಷ್ಟು ಚಂದ ಕೇಳ್ಯಾರ ನೋಡ್ರಿ. ಎವಲ್ಯೂಷನ್ ಅಂದರೆ ನಿಮ್ಗೆ ಗೊತ್ತಾಗ್ತದೆ. ಜೈವಿಕ ವಿಕಾಸ ತತ್ವವನ್ನು ಪ್ರತಿಪಾದಿಸಿದ ವಿಜ್ಞಾನಿ ಯಾರು? ನಿಮಗೆಲ್ಲರಿಗೆ ಗೊತ್ತಾದ. ಈತನ ಬಗ್ಗೆ ನೀವು ಹೈಸ್ಕೂಲ್ದೊಳಗಾಗಲಿ ಪ್ರೈಮರಿಯೊಳಗಾಗಲಿ ಅಥವಾ ಯಾರು ಸೈನ್ಸ್ ಕಲ್ತಿದ್ರೆ ಅಲ್ಲಿಯೂ ಸಹ ಇವನ ಬಗ್ಗೆ ಓದಿರ್ತಾರೆ. ಭಿನ್ನತೆ ಉಳಿವಿಗಾಗಿ ಹೋರಾಟ, ಭಿನ್ನತೆ ಯಾವ ಅಂಗವನ್ನು ಹೆಚ್ಚಿಗೆ ಬಳಸ್ತೀವಲ್ಲ ಅದು ಸ್ಟ್ರಾಂಗ್ ಆಗ್ತದ ಅನ್ನೋದನ್ನು ಹೇಳ್ತಾನಿತ್ತ. ಜೈವಿಕ ವಿಕಾಸ ಸಿದ್ಧಾಂತವನ್ನು ಮಂಡನೆ ಮಾಡಿದವ ಯಾರಪ್ಪ ಅಂದ್ರೆ ಚಾರ್ಲ್ಸ್ ಡಾರ್ವಿನ್. ಚಾರ್ಲ್ಸ್ ಡಾರ್ವಿನ್ ಇವ ಹೇಳ್ತಾನೆ. ಚಾರ್ಲ್ಸ್ ಡಾರ್ವಿನ್ ಏನಂದ್ರೆ ಯಾವ ಅಂಗವನ್ನು ನಾವು ಹೆಚ್ಚಿಗೆ ಬಳಸ್ತೀವಲ್ಲ ಅದು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾನೆ. ಉದಾಹರಣೆಗೆ ನಾವು ಎಡಗೈಯನ್ನು ಕಮ್ಮಿ ಬಳಸ್ತೀವಿ, ಆ ಎಡಗೈ ಸ್ಟ್ರಾಂಗ್ ಇರೋಂಗಿಲ್ಲ. ಬಲಗೈಯನ್ನು ಹೆಚ್ಚಾಗಿ ಬಳಸ್ತೀವಿ, ಬಲಗೈ ಸ್ಟ್ರಾಂಗ್ ಇರ್ತದೆ. ಇದೇ ಸಿದ್ಧಾಂತವನ್ನು ಯಾವ ಹೇಳ್ತಾನೆ? ಚಾರ್ಲ್ಸ್ ಡಾರ್ವಿನ್. ಭಿನ್ನತೆಗಳಲ್ಲಿ ಹೋರಾಟವನ್ನು ಕಾಣ್ರಿ, ಉಳಿವಿಗಾಗಿ ಹೋರಾಟವನ್ನು ಕಾಣ್ರಿ, ಹಿಂಗೆ ಹಲವಾರು ಸಿದ್ಧಾಂತಗಳನ್ನು ಮಂಡಿಸ್ತಾನೆ. ಕ್ಲಾಸಸ್ ಮಾಡುವಾಗ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸನ್ನು ಸೈನ್ಸರು ಮಾಡ್ತಾರೆ, ನೆನಪಿರಲಿ ನಿಮಗೆ. ಮತ್ತು ಈ ವಿಜ್ಞಾನಿಗಳ ಬಗ್ಗೆನೂ ನೆನಪಿರ್ಬೇಕು. ಡಾರ್ವಿನ್ ಹೆಚ್ಚಾಗಿ ತನ್ನ ಪ್ರಯೋಗಗಳನ್ನು ಗಾಲಾಪಾಗೋಸ್ ಅನ್ನುವಂಥ ಒಂದು ದ್ವೀಪದಲ್ಲಿ ಮಾಡ್ತಾನೆ. ಲಿವಿಂಗ್ ಲ್ಯಾಬೊರೇಟರಿ ಆಫ್ ಡಾರ್ವಿನ್ ಅಂತೇಳಿ ಕರೀತಾರೆ. ಡಾರ್ವಿನ್ ಜೈವಿಕ ಪ್ರಯೋಗಾಲಯ ಅಂತ ಕರೀತಾರೆ. ಯಾವುದಕ್ಕೆ? ಗಾಲಾಪಾಗೋಸ್ ದ್ವೀಪಕ್ಕೆ, ನೆನಪಿರಲಿ. ಮುಂದಿನ ಪ್ರಶ್ನೆ ಹೋಗೋಣ. ಇವಾಗ ಭಾರತದ ಪ್ರಥಮ ವಂದೇ ಭಾರತ ರೈಲು ಯಾವ ಮಾರ್ಗದಲ್ಲಿ ನಡೆಯಿತು ಅಂದರೆ ಯಾವ ಮಾರ್ಗದೊಳಗೆ ಹೋತು ಅಂದಂಗದ. ಭಾರತದ ಪ್ರಥಮ ವಂದೇ ಭಾರತ ರೈಲು ಎಲ್ಲಿಂದ ಎಲ್ಲಿ ತನಕ ಹೋತಪ್ಪ ಅಂದ. ಭಾರತದ ಪ್ರಥಮ ವಂದೇ ಭಾರತ ರೈಲು ಎಲ್ಲಿಂದ ಎಲ್ಲಿ ತನಕ ಹೋತು ಅಂತ ಕೇಳೋಣ. ಎಲ್ಲಿಂದ ಎಲ್ಲಿ ತನಕ ಅಂದ್ರೆ ದೆಹಲಿ ಟು ವಾರಣಾಸಿ. ಈಗ ನಿಮಗೆ ಗೊತ್ತದ 15ರ ಮೇಲೆ ವಂದೇ ಭಾರತ ರೈಲು ಒಳಗ್ಯಾವ. ಯಾವಾಗ ಹೋತಪ್ಪ ಇದು? ಒಂದೇದಂದ್ರೆ 2019ರಾಗ. ಈಗಂತರೂ 15ರ ಮೇಲೆ ವಂದೇ ಭಾರತ ರೈಲುಗಳದಾವ. ಕರ್ನಾಟಕದಾಗ 2 ಅಥವಾ 3 ಅದಾವ. ಇನ್ನೊಂದು ರೆಡಿ ಆಗತ್ತದ, ಸೊಲ್ಲಾಪುರ ಮೇಲಿಂದನೂ ಬರ್ತದೆ. ಕರ್ನಾಟಕದೊಳಗೆ ಭಾಳ ಆಗತ್ತವ. ಇಡೀ ದೇಶದ ತುಂಬ ವಂದೇ ಭಾರತ ರೈಲು ಆಗತ್ತದ. ರೈಲ್ವೆ ಸಚಿವರು ಯಾರ್ದಾರ ಅನ್ನೋದನ್ನು ನೆನಪು ಮಾಡ್ಕೊರಿ. ಯಾಕಂದ್ರೆ ಈಗಿನ ಗೋರ್ಮೆಂಟ ರೈಲ್ವೆ ಒಳಗೆ ಹೆಚ್ಚಿನ ಕ್ರಾಂತಿಯನ್ನು ಮಾಡತ್ತದ. ಹೊಸದಾಗಿ ರೈಲ್ವೆ ಯೋಜನೆಗಳನ್ನು ತರತ್ತದ. ಹೆದ್ದಾರಿಯೊಳಗೂ ನ್ಯಾಷನಲ್ ಹೈವೇಗಳನ್ನು ಇಂಪ್ರೂವ್ ಮಾಡತ್ತದ. ಮೂಲ ಸೌಕರ್ಯಕ್ಕೆ ಹೆಚ್ಚಾಗಿ ಒತ್ತು ಕೊಡತ್ತದ. ಅದ್ರ ಬಗ್ಗೆನೂ ಲಕ್ಷ್ಯ ಇರ್ಬೇಕು. ಯಾಕಂದ್ರೆ ಯಾವ ಮೂಲ ಸೌಕರ್ಯವನ್ನು ಇಂಪ್ರೂವ್ ಮಾಡೋಕ್ಕೆ ಯಾವ ಯೋಜನೆಯನ್ನು ತೊಗೊಂಬಂದರು ಅನ್ನೋದು ಗೊತ್ತಿರಬೇಕು. ಯಾಕಂದ್ರೆ ಸ್ಕೀಮ್ಗಳ ಮ್ಯಾಗೆ, ಸೆಂಟ್ರಲ್ ಗೋರ್ಮೆಂಟ್ ಸ್ಕೀಮ್ಗಳ ಮ್ಯಾಗ 2 ಪ್ರಶ್ನೆಗಳ ಬರ್ತವೆ ಕಂಪಲ್ಸರಿ RRB ಗ್ರೂಪ್ ಡಿಗೆ. ಅದಕ್ಕೆ ಮೂಲ ಸೌಕರ್ಯವನ್ನು ಅಭಿವೃದ್ಧಿ ಮಾಡೋಕ್ಕೆ ಯಾವ ಯೋಜನೆಗಳನ್ನು ತೊಗೊಂಬಂದರು ಅನ್ನೋದು ನೆನಪಿರ್ಬೇಕು. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ. ಇವಾಗ 10 ವರ್ಷಗಳ ಕಾಲ
ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ ಮೊದಲ ಭಾರತೀಯ ಮಹಿಳೆ ಯಾರು? 10 ವರ್ಷಗಳ ಕಾಲ, ನೋಡ್ರಿ ಎಷ್ಟು ಚಂದ ಕೇಳ್ಯಾರ. 10 ವರ್ಷಗಳ ಕಾಲ ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ ಮೊದಲ ಭಾರತೀಯ ಮಹಿಳೆ. ನಿಮಗೆಲ್ಲರಿಗೆ ಗೊತ್ತಾದ ಭಾರತದಲ್ಲಿ ಪ್ರಧಾನಮಂತ್ರಿಯಾಗಿ ಕೆಲಸ ನಿರ್ವಹಿಸಿದಂಥ ಮಹಿಳೆ ಒಬ್ಬರ ಇಂದಿರಾ ಗಾಂಧಿ. ಹಂಗಾರೆ ಇಲ್ಲಿ ಆನ್ಸರ್ ಏನ? ಭಾರತದಲ್ಲಿ ಮಹಿಳೆಯ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದ ಒಬ್ಬರ ಅವರು ಇಂದಿರಾ ಗಾಂಧಿ. ಹಂಗಾರೆ ಇಲ್ಲಿ ಆನ್ಸರ್ ಏನಪ್ಪ ಅಂದ್ರೆ ಇಂದಿರಾ ಗಾಂಧಿನಲ್ಲ. 10 ವರ್ಷಗಳಕ್ಕಿಂತ ಹೆಚ್ಚಿನ ಕಾಲ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ರು ಇಂದಿರಾ ಗಾಂಧಿ ಅವರು. ಅದರ ಕ್ವಶನನ್ನು ಹೆಂಗೆ ಟ್ವಿಸ್ಟ್ ಮಾಡಿ ಕೇಳ್ತಾನೆ ಅನ್ನೋದು ನಿಮಗೆ ಗೊತ್ತಾಗಲಿ ಅಂತೇಳಿ ಈ ಥರ ಕ್ವಶನ್ಗಳನ್ನ ಕೇಳಿರ್ತಾನೆ. ಏನೂ ಅಲ್ಲ, ಸ್ವಲ್ಪ ನೀವು ಲೋ ಲೆವೆಲ್ಗೆ ಓದ್ತಿರ್ತಿರಲ್ಲ, ಸ್ವಲ್ಪ ಹೆಚ್ಚಿಗೆ ಇಂಪ್ರೂವ್ ಮಾಡ್ಕೊಳ್ಳೋದು ಅಷ್ಟೇ. ಸ್ವಲ್ಪ ಹೆಚ್ಚಿಗೆ ಇಂಪ್ರೂವ್ ಮಾಡ್ಕೊಂಡು ಓದೋದು 100%. ನೀವು 20ಕ್ಕೆ ಸಾಮಾನ್ಯ ಬುದ್ಧಿಮತ್ತೆ ಅಂತಾರೆ, 20 ಕ್ವಶನ್ ಕೇಳುವಂಥ ಜನರಲ್ ಅವೇರ್ನೆಸ್ ಒಳಗೆ 17 ಅಂದರೆ ಕರೆಕ್ಟ್ ಮಾಡೇ ಮಾಡ್ತೀರಿ, ಇಲ್ಲ 15 ಮೇಲರೆ 100% ಮಾಡೇ ಮಾಡ್ತೀರಿ. 15 ಮೇಲರೆ 100% ಕರೆಕ್ಟ್ ಮಾಡೇ ಮಾಡ್ತೀರಿ. ಇರಲಿ, ಮುಂದಿನ ಪ್ರಶ್ನೆ ಹೋಗೋಣ. ಇವಾಗ ಭಾರತೀಯ ಐತಿಹಾಸಿಕ ಪ್ರವೃತ್ತಿಯಲ್ಲಿ ಧರ್ಮಶಾಸ್ತ್ರ ಎಂಬ ಪದವು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳೋಣಿಲ್ಲ. ಭಾರತೀಯ ಐತಿಹಾಸಿಕ ಪ್ರವೃತ್ತಿಯಲ್ಲಿ ನೋಡ್ರಿ ಎಷ್ಟು ಚಂದ ಕೇಳ್ತಾನೆ. ಕ್ವಶನ್ ಒಳಗೆ ಆನ್ಸರ್ ಐತಿ, ಆದ್ರೆ ಅದನ್ನು ಎಷ್ಟು ಚಂದ ಕೇಳ್ತಾನೆ ನೋಡ್ರಿ. ಭಾರತೀಯ ಐತಿಹಾಸಿಕ ಪ್ರವೃತ್ತಿಯಲ್ಲಿ ಧರ್ಮಶಾಸ್ತ್ರ ಎಂಬ ಪದವು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳ್ತಾನೆ. ಏನು ಆರ್ಥಿಕತೆಗೋ, ಧರ್ಮ ಮತ್ತು ನೀತಿಗೋ, ಕಲೆ ಮತ್ತು ಸಂಸ್ಕೃತಿಗೋ, ಯುದ್ಧ ತಂತ್ರಕ್ಕೋ? ಈ ಧರ್ಮಶಾಸ್ತ್ರ ಅನ್ನುವಂಥ ಪದ ಯಾವುದಕ್ಕೆ ಸಂಬಂಧಪ್ಪ? ಈಗ ನೀವು ಮಾತಾಡುವಾಗ ಅಂತಿರ್ತೀರಿ, ನಮ್ದೇನಂತ ಧರ್ಮ ಅಲ್ಲಪ್ಪ ಅಂತಂತೀರಿ ನೀವು. ಯಾವಾರ ಒಬ್ಬ ನಮ್ಮೆಲ್ಲ ದೋಸ್ತರು ಕರ್ಕೊಂಡು ಹೋಗ್ತೀವಪ್ಪ, ಬಿಟ್ಟು ಹೋಗೋದು ನಮ್ಮ ಧರ್ಮ ಅಲ್ಲ ಅಂತೀರಿ. ಅಂತೀರಿಲ್ಲ? ಅಂತಿರ್ತೀರಿ ನೀವು ಮಾತಾಡುವಾಗ ದೋಸ್ತರು. ನಾವು ದೋಸ್ತರನ್ನೆಲ್ಲ ಒಗ್ಗಟ್ಟಾಗೆ ಕರ್ಕೊಂಡು ಹೋಗ್ತೀವಪ್ಪ, ಯಾರನ್ನ ಬಿಟ್ಟು ಹೋಗೋದು ನಮ್ಮ ಧರ್ಮ ಅಲ್ಪ ಅಂತೀರಿ. ಧರ್ಮ ಅಂದ್ರೆ ರಿಲಿಜನನ ಅಲ್ಲ, ದೋಸ್ತಿ ಅನ್ನುವಂಥ ಒಂದು ಧರ್ಮ ಅಂತೀರಿ ನಾವು ಸುಮ್ಮ. ಹೌದಾ ಇಲ್ಲ? ಹಿಂಗೆ ನಮ್ಮಲ್ಲಿ ಧರ್ಮಶಾಸ್ತ್ರ ಅಂದ್ರೆ, ಭಾರತೀಯರ ನಂಬಿಕೆಯಲ್ಲಿ ಧರ್ಮಶಾಸ್ತ್ರ ಅಂದ್ರೆ ಧರ್ಮ ಮತ್ತು ನೀತಿ. ನನ್ನ ನೀತಿ ಎಲ್ಲೋ ಅನ್ನಂಗಿಲ್ಲ ನೀವು, ನನ್ನ ಧರ್ಮ ಅಲ್ಲೋ ಅಂತೀರಿ. ನನ್ನ ನೀತಿ ಅಲ್ಲಪ್ಪ, ನಮ್ಮ ಪದ್ಧತಿ ಅದಲ್ಲಪ್ಪ ಅನ್ನಂಗಿಲ್ಲ, ನನ್ನ ಧರ್ಮ ಅಲ್ಲೋ ಅಂತೀರಿ ನೀವು ದೋಸ್ತರ ಜೊತೆ ಕೂಡಿ. ಹಂಗೆ ಇದು ಭಾರತೀಯ ಪರಿಕಲ್ಪನೆಯೊಳಗೆ ಧರ್ಮಶಾಸ್ತ್ರ ಅಂದ್ರೆ ಧರ್ಮ ಮತ್ತು ನೀತಿ ನೆನಪಿರ್ಬೇಕು. ಮುಂದಿನ ಪ್ರಶ್ನೆ ಹೋಗೋಣ. ಪರಿಸರ ಸಂರಕ್ಷಣೆಯಲ್ಲಿ ಸೂರ್ಯಶಕ್ತಿ ಸೋಲಾರ್ ಎನರ್ಜಿಯನ್ನು ಬಲವಾಗಿ ಬಳಸುವ ದೇಶ ಯಾವುದು? ಈ ಪರಿಸರವನ್ನು ಸಂರಕ್ಷಣೆ ಮಾಡೋಕ್ಕೆ ಅತಿ ಹೆಚ್ಚು ಸೋಲಾರ್ ಎನರ್ಜಿಯನ್ನು ಬಳಸ್ತದ ಯಾವ ದೇಶ ಅಂತೇಳಿ ಕೇಳ್ಯಾರ. ಭಾರತನೋ, ಚೀನಾನೋ, ಜಪಾನೋ, ಆಸ್ಟ್ರೇಲಿಯಾನೋ? ಯಾವ ದೇಶ ಅತಿ ಹೆಚ್ಚು ಸೋಲಾರ್ ಎನರ್ಜಿಯನ್ನು ಬಳಸ್ತದ ಅಂತ ಕೇಳೋಣ. ನಿಮಗೆಲ್ಲರಿಗೂ ಗೊತ್ತಿರಲಿ, ಚೀನಾ ದೇಶ ಅತಿ ಹೆಚ್ಚು ಸೋಲಾರ್ ಎನರ್ಜಿಯನ್ನು ಬಳಸ್ತದ. ಯಾವ ದೇಶ? ಚೀನಾ ದೇಶ ಅತಿ ಹೆಚ್ಚು ಸೋಲಾರ್ ಎನರ್ಜಿಯನ್ನು ಬಳಸ್ತದ, ನೆನಪಿರಬೇಕು. ಚೀನಾ ದೇಶ ಅತಿ ಹೆಚ್ಚು ಸೋಲಾರ್ ಎನರ್ಜಿಯನ್ನು ಬಳಸ್ತದ. ಇದಲ್ಲದೆ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸನ್ನು ಭಾರತ ಸ್ಥಾಪನೆ ಮಾಡ್ಯದ. 100ಕ್ಕಿಂತಲೂ ಹೆಚ್ಚು ಜನ ಅದರೊಳಗೆ ಮೆಂಬರ್ಸ್ ಅದಾರ. ಅದರ ಕೇಂದ್ರ ಕಚೇರಿ ಹರಿಯಾಣ ರಾಜ್ಯದ ಗುರುಗ್ರಾಮದೊಳಗದ. ಎಲ್ಲದ? ಅದರ ಕೇಂದ್ರ ಕಚೇರಿ ಹರಿಯಾಣ ರಾಜ್ಯದ ಗುರುಗ್ರಾಮದೊಳಗದ. ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಏನು? ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್. ಇದೆಲ್ಲ ನೆನಪಿರಲಿ, ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ನೆನಪಿರಲಿ. ಮತ್ತು ಯಾವ್ಯಾವ ದೇಶಗಳು ಯಾವ ಶಕ್ತಿಯನ್ನು ಹೆಚ್ಚಾಗಿ ಬಳಸ್ತಾವೋ. ಇದು ಕ್ವಶನ್ ಹೆಂಗಪ್ಪ ಅಂದ್ರೆ ಪರಿಸರ ಸಂರಕ್ಷಣೆಯೊಳಗೆ ಯಾವ್ಯಾವ ದೇಶ ಮುನ್ನೆಲೆಗೆ ಬರತ್ತದ. ಎಷ್ಟು ಚಂದ ಕೇಳ ನೋಡ್ರಿ. ಹಿಂದೇನು ಕೇಳಿದ್ದ? ಜೈವಿಕ ಇಂಧನವನ್ನು ಯಾವುದರಿಂದ, ಯಾವ ಬೆಳೆಯಿಂದ ಉತ್ಪಾದನೆ ಮಾಡ್ತಾರೆ ಅಂತ ಕೇಳಿದರು. ಅಲ್ಲಿ ಏನ ಪಳಿವಳಿಕೆ ಇಂಧನವನ್ನು ಕಮ್ಮಿ ಮಾಡುವ ಉದ್ದೇಶ. ಇಲ್ಲೂ ಸಹ ಪಳಿವಳಿಕೆ ಇಂಧನವನ್ನು ಕಮ್ಮಿ ಮಾಡುವ ಉದ್ದೇಶದಿಂದ ಸೋಲಾರ್ ಶಕ್ತಿಯನ್ನು ಯಾವ ದೇಶ ಹೆಚ್ಚಾಗಿ ಉತ್ಪಾದಿಸ್ತದ, ಬಳಸ್ತದ ಅಂತೇಳಿ ಕೇಳ್ಯಾರ? ಚೀನಾ ದೇಶ. ಹೀಗೆ ಯಾವ ಥರ ಕ್ವಶನ್ ಬರ್ತಾವ ಅನ್ನೋದು ಅನಲೈಸ್ ಒಂದು ಸಿಕ್ಕರೆ ಸಾಕು, ನಿಮ್ಗೆ ಬೇಕಾದಂಗೆ ಪಾಸ್ ಆಗ್ಬೋದು. ಓಕೆ, ಮುಂದಿನ ನೋಡ್ರಿ. ಭಾರತದ ಯಾವ ನದಿಯನ್ನು ದಕ್ಷಿಣ ಗಂಗೆ ಎಂದು ಕರೆಯಲಾಗುತ್ತದೆ? ಭಾರತದ ಯಾವ ನದಿಯನ್ನು ದಕ್ಷಿಣ ಗಂಗೆ ಎಂದು ಕರೆಯಲಾಗುತ್ತದೆ? ಭಾರತದ ಯಾವ ನದಿಯನ್ನು ದಕ್ಷಿಣದ ಗಂಗೆ ಎಂದು ಕರೆಯಲಾಗುತ್ತದೆ? ಇದು ನಿಮಗೆ ಹೆಚ್ಚಾಗಿ ಗೊತ್ತದ. ಗೋದಾವರಿನೋ, ಕಾವೇರಿನೋ, ನರ್ಮದಾನೋ, ಯಮುನಾನೋ? ನಿಮ್ಗೆ ಜಾಸ್ತಿ ಜನಕ್ಕೆ ಗೊತ್ತಾದ. ಇದ್ರ ಬಗ್ಗೆ ಏನು ಹೆಚ್ಚಿಗೆ ಡಿಸ್ಕಷನ್ ಬೇಡ. ಗೋದಾವರಿನ ದಕ್ಷಿಣದ ಗಂಗೆ ಅಂತೇಳಿ ಯಾವ ನದಿಯನ್ನು ಕರೀತಾರೆ? ಗೋದಾವರಿಯನ್ನು. ಕರ್ನಾಟಕದ ಗಂಗೆ ಅಂತೇಳಿ ಕಾವೇರಿಯನ್ನು ಕರೀತಾರೆ. ಕರ್ನಾಟಕದ ಗಂಗೆ ಅಂತೇಳಿ ಕಾವೇರಿಯನ್ನು ಕರೀತಾರೆ. ಇಲ್ಲಿ ಕ್ವಶನ್ನ ಜಿಯೋಗ್ರಫಿಗೆ ಸಂಬಂಧಪಟ್ಟಂಗೆ ಕ್ವಶನ್ನ 20 ಕ್ವಶನ್ ಒಳಗೆ ಜಿಯೋಗ್ರಫಿಗೆ ಸಂಬಂಧಪಟ್ಟಂಗೆ 1 ಕ್ವಶನ್ ಬರ್ಬೋದು ಹೆಚ್ಚು ಕಮ್ಮಿ.
ಇಲ್ಲ ಇನ್ನೊಂದು ಕ್ವಶನ್ ಕೇಳ್ಬೋದು, ಎರಡು ಆಗ್ಬೋದು. ಅದ್ರಾಗ ಒಂದು ಕ್ವಶನ್ ಕಂಪಲ್ಸರಿ ರಿವರ್ಸ್ ಸಿಸ್ಟಮ್ ಎಲ್ಲ ಬರ್ತದೆ. ಅದ್ರಾಗ ಒಂದು ಕ್ವಶನ್ ಹೆಚ್ಚು ಕಮ್ಮಿ 90% ರಿವರ್ಸ್ ಸಿಸ್ಟಮ್ ಎಲ್ಲ ಬರ್ತದೆ. ಅದಕ್ಕೆ ನೀವು ಇಂಡಿಯನ್ ರಿವರ್ ಸಿಸ್ಟಮ್ದ ಬಗ್ಗೆ ಓದಿರ್ಬೇಕು. ಭಾರತೀಯ ನದಿ ವ್ಯವಸ್ಥೆ, ಭಾರತದ ನದಿ ವ್ಯವಸ್ಥೆ ಬಗ್ಗೆ ಪರ್ಫೆಕ್ಟಾಗಿ ಓದಿರ್ಬೇಕು. ಯಾವ ನದಿ ಯಾವ ಸಮುದ್ರವನ್ನು ಸೇರ್ತದ, ಎಲ್ಲಿ ಹುಡ್ತದ, ಯಾವ್ಯಾವ ಡ್ಯಾಮುಗಳದಾವು, ಅದಕ್ಕೆ ಆ ಡ್ಯಾಮಿನ ಹಿನ್ನೀರಿನಿಗೆ ಏನಂತ ಕರೀತಾರೋ ಇದೆಲ್ಲ ಲಕ್ಷ್ಯ ಇರ್ಬೇಕು. ಓಕೆ, ಲಕ್ಷ್ಯ ಇರ್ಬೇಕು. ಜಿಯೋಗ್ರಫಿ ಒಳಗೆ ನೀವು ಈ ರಿವರ್ ಸಿಸ್ಟಮ್ ಬಗ್ಗೆ, ನದಿ ವ್ಯವಸ್ಥೆ ಬಗ್ಗೆ ಪರ್ಫೆಕ್ಟಾಗಿ ಕವರ್ ಮಾಡ್ಬೇಕು. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ. ಇವಾಗ ಭಾರತದ ಪ್ರಥಮ ಮಹಿಳಾ ಪ್ರಧಾನಮಂತ್ರಿ ಯಾರು ನೋಡ್ರಿ. ಆಗಲೇ ಏನು ಕೇಳಿದ್ರು, 10 ವರ್ಷಗಳ ಕಾಲ ಭಾರತದ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದಂಥ ಮಹಿಳೆ ಯಾರು ಅಂತ ಕೇಳಿರ. ಇಲ್ಲಿ ಏನು ಕೇಳ್ಯಾರ, ಭಾರತದ ಪ್ರಥಮ ಮಹಿಳಾ ಪ್ರಧಾನಮಂತ್ರಿ ಯಾರು ಅಂತ ಕೇಳ್ಯಾರ. ಭಾರತದ ಪ್ರಥಮ ಮಹಿಳಾ ಪ್ರಧಾನಮಂತ್ರಿ ಯಾರು ಅಂತ ಕೇಳ್ಯಾರ. ನಿಮಗೂ ಇದ್ರ ಬಗ್ಗೆ ಹೆಚ್ಚಿಗೆ ಹೇಳೋದು ಬೇಕಾಗಿಲ್ಲ. ಇಂದಿರಾ ಗಾಂಧಿ. ಸುಷ್ಮಾ ಸ್ವರಾಜ್ ಅವರು ಭಾರತದ ಮೊದಲ ಮಹಿಳಾ ವಿದೇಶಾಂಗ ಮಂತ್ರಿಯಾಗಿ ಕೆಲಸ ಮಾಡ್ಯಾರ. ಸುಷ್ಮಾ ಸ್ವರಾಜ್ ಅವರು ಭಾರತದ ಮೊದಲ ಮಹಿಳಾ ವಿದೇಶಾಂಗ ಮಂತ್ರಿಯಾಗಿ ಕೆಲಸ ಮಾಡ್ಯಾರ, ನೆನಪಿರಲಿ. ಓಕೆ, ಮುಂದಿನ ಹೋಗೋಣ. ಇವಾಗ ವಿಶ್ವದ ಅತಿ ಉದ್ದವಾದ ನದಿ ಯಾವುದು? ವಿಶ್ವದ ಅತಿ ಉದ್ದವಾದ ನದಿ ಯಾವುದು? ಭಾರತದ ಅತಿ ಉದ್ದವಾದ ನದಿ ಅಂದ್ರೆ ಗಂಗಾ. ದಕ್ಷಿಣ ಭಾರತದ ಅತಿ ಉದ್ದವಾದ ನದಿ ಅಂದ್ರೆ ಗೋದಾವರಿ. ಇಲ್ಲೇನು ಕೇಳೋಣವ, ವಿಶ್ವದ ಅತಿ ಉದ್ದವಾದ ನದಿ ಅಂತ ಕೇಳೋಣ. ಏನಂತ ಕೇಳೋಣ? ವಿಶ್ವದ ಅತಿ ಉದ್ದವಾದ ನದಿ ಅಂತ ಕೇಳೋಣ. ವಿಶ್ವದ ಅತಿ ಉದ್ದವಾದ ನದಿ ಯಾವುದು? ಗಂಗಾ ನದಿನೋ, ಅಮೆಜಾನೋ, ನೈಲೋ, ಏನು ಯಾಂಗ್ಸೇನೋ ಅಂತ ನದಿ ಚೀನಾದೊಳಗೆ ಕಂಡು ಬರ್ತದ. ಹಳದಿ ನದಿ ಅಂತೇಳಿ ಕರೀತಾರೆ ಅದಕ್ಕೆ. ಇಲ್ಲಿ ಗಂಗಾ ನದಿನೋ, ಅಮೆಜಾನೋ, ನೈಲ್ ನದಿನೋ, ನೈಲ್ ಆಗ್ಬೇಕದ, ನೈಲ್ ನದಿನೋ, ಯಾಂಗ್ಸೇನೋ. ವಿಶ್ವದ ಅತಿ ಉದ್ದವಾದ ನದಿ ಯಾವುದಪ್ಪ ಅಂದ್ರೆ ನಿಮಗೆಲ್ಲರಿಗೂ ಗೊತ್ತದ, ನೈಲ್ ನದಿ. ವಿಶ್ವದ ಅತಿ ದೊಡ್ಡ ನದಿ ಯಾವುದಕ್ಕೆ ಕೇಳ್ರೆ ಅಮೆಜಾನ್. ವಿಶ್ವದ ಅತಿ ದೊಡ್ಡ ನದಿ ಯಾವುದಕ್ಕೆ ಕೇಳ್ರೆ ಅಮೆಜಾನ. ವಿಶ್ವದ ಅತಿ ಉದ್ದವಾದ ನದಿ ಅಂದ್ರೆ ನೈಲ್ ನದಿ. ಗೊತ್ತಿರ್ಬೇಕು. ಇದೆಲ್ಲ ಡೀಟೇಲ್ಸ್ಗಳ ಬಗ್ಗೆ ನಿಮಗೆ ಗೊತ್ತಿರಬೇಕು. ನಾ ಹೇಳಿ ನಿಮ್ಗೆ ರಿವರ್ಸ್ ಸಿಸ್ಟಮ್ಗಳ ಬಗ್ಗೆ ಹೆಚ್ಚಿಗೆ ಓದ್ಕೋಬೇಕು ನೀವು. ಮುಂದಿನ ಪ್ರಶ್ನೆ ಹೋಗೋಣ. ಇವಾಗ ದ್ವಿತೀಯ ವಿಶ್ವ ಯುದ್ಧದಲ್ಲಿ ಜಪಾನ್ ಮೇಲೆ ಬಿದ್ದ 2 ಅಣುಬಾಂಬ್ಗಳ ಹೆಸರೇನು? ಎಷ್ಟು ಚಂದ ಕೇಳ ನೋಡ್ರಿ. ವರ್ಲ್ಡ್ ಪೊಲಿಟಿಕ್ಸ್ ಬಗ್ಗೆ ಒಂದು ಕ್ವಶನ್ ಬರ್ತದ ಅಂತೇಳಿ ಹೇಳಿದ್ನಲ್ಲ ನಾ. ವರ್ಲ್ಡ್ ಪೊಲಿಟಿಕ್ಸ್ ಬಗ್ಗೆನದು. ವರ್ಲ್ಡ್ ಪೊಲಿಟಿಕ್ಸ್ ಬಗ್ಗೆ ಒಂದು ಕ್ವಶನ್ ಬರ್ತದ ಅಂತೇಳಿ ಏನ ಅಂದಿದ್ನಲ್ಲ ನಿಮಗೆ. ಯಾಕಂದ್ರೆ ಕ್ವಶನ್ ಪೇಪರನ್ನು ಅನಲೈಸ್ ಮಾಡೇನೆ ಬರ್ತದ. ಅದೇ ಕ್ವಶನ್ ಬಂದದ. ದ್ವಿತೀಯ ಮಹಾಯುದ್ಧದಲ್ಲಿ ಜಪಾನ್ ಮೇಲೆ ಬಿದ್ದಂಥ 2 ಬಾಂಬದ ಹೆಸರೇನು? ಅಣುಬಾಂಬ್ ಹಾಕ್ತಾರ ಅಂತ ಕೇಳಿರಲ್ಲ ನೀವು. 1945ರಾಗ ಅಮೇರಿಕಾ ಜಪಾನ್ನ ಮೇಲೆ ಅಣುಬಾಂಬ್ಗಳನ್ನು ಹಾಕ್ತದ. ಯಾಕಪ್ಪ ಅಂದ್ರೆ ಅಮೇರಿಕಾದ ಪರ್ಲ್ ಹಾರ್ಬರ್ನ ಮೇಲೆ ಜಪಾನದವರು ದಾಳಿ ಮಾಡಿರ್ತಾರೆ. ಅದಕ್ಕೆ ಸಿಟ್ಟಿಗೆದ್ದ ಅಮೇರಿಕಾದವರು ಜಪಾನ್ ಮೇಲೆ ಅಣುಬಾಂಬ್ ದಾಳಿ ಮಾಡ್ತಾರೆ. ಒಂದು ಆಗಸ್ಟ್ 6ನೇ ತಾರೀಕು, ಇನ್ನೊಂದು ಆಗಸ್ಟ್ 9ನೇ ತಾರೀಕು. ಹಿರೋಶಿಮಾ ಮತ್ತು ನಾಗಾಸಕಿಯ ಮೇಲೆ ನಿಮಗೆಲ್ಲರಿಗೂ ಗೊತ್ತದ. ಹಿರೋಶಿಮಾ ಮತ್ತು ನಾಗಾಸಕಿಯ ಮೇಲೆ ಅಣುಬಾಂಬ್ ದಾಳಿಯನ್ನು ಮಾಡ್ತಾರೆ ಅಮೇರಿಕಾದವರು 1945ರಾಗ ಆಗಸ್ಟ್ 6ಕ್ಕೆ ಆಗಸ್ಟ್ 9ಕ್ಕೆ ಆಗಸ್ಟ್ 6ಕ್ಕೆ ಯಾವ ಬಾಂಬ್ ಹಾಕ್ತಾರಂದ್ರೆ ಲಿಟಲ್ ಬಾಯ್. ಆಗಸ್ಟ್ 9ಕ್ಕೆ ಯಾವ ಬಾಂಬ್ ಹಾಕ್ತಾರಂದ್ರೆ ಪ್ಯಾಟ್ ಮ್ಯಾನ್. ನೆನಪಿರ್ಬೇಕು. ದ್ವಿತೀಯ ಮಹಾಯುದ್ಧದಲ್ಲಿ ಜಪಾನ್ ಮೇಲೆ ಬಿದ್ದ 2 ಅಣುಬಾಂಬ್ಗಳ ಹೆಸರೇನಂದ್ರೆ ಒಂದು ಲಿಟಲ್ ಬಾಯಿ, ಮತ್ತೊಂದು ಪ್ಯಾಟ್ ಮ್ಯಾನ್. ಲಿಟಲ್ ಬಾಯಿಯನ್ನು ಯಾವಾಗ ಹಾಕ್ತಾರ? 1945 ಆಗಸ್ಟ್ 6ನೇ ತಾರೀಕು. ಪ್ಯಾಟ್ ಮ್ಯಾನನ್ನು 1945 ಆಗಸ್ಟ್ 9ನೇ ತಾರೀಕು. ಮೊದಲು ಲಿಟಲ್ ಬಾಯನ್ನು ಹಾಕ್ತಾರ. ಅದಾದ 3 ದಿವಸಕ್ಕೆ ಪ್ಯಾಟ್ ಮ್ಯಾನ್ ಅನ್ನುವಂಥ ಅಣುಬಾಂಬನ್ನು ಜಪಾನ್ನ ಮೇಲೆ ಹಾಕ್ತಾರೆ. ಇದೆಲ್ಲ ನೆನಪಿರಬೇಕು. ಓಕೆ, ಮುಂದಿನ ಹೋಗೋಣ. ಭಾರತದ ಪ್ರಥಮ ಮಹಿಳಾ ಪ್ರಧಾನಮಂತ್ರಿಯಾಗಿ ಯಾರು ಸೇವೆ ಸಲ್ಲಿಸಿದ್ರು? ಮತ್ತು ರಿಪೀಟ್ ಬಂದದ ಕ್ವಶನ್. ಇಂದಿರಾ ಗಾಂಧಿಯವರ ಇದು ರಿಪೀಟ್ ಬಂದದ. ಭಾರತದ ಯಾವ ರಾಜ್ಯದಲ್ಲಿ ಕನ್ಯಾಕುಮಾರಿ ಕಂಡು ಬರುತ್ತದೆ ಅಂತ ಕೇಳಿ ನೋಡ್ರಿ. ಯಾವ ಥರ ಜಿಯೋಗ್ರಫಿ ಒಳಗೆ ಕ್ವಶನ್ ಬರ್ತಾರ, ಹೆಂಗೆ ಏನು ಅನ್ನೋದು ಡೀಟೇಲ್ಸ್ ನಿಮ್ಗೆ ತಿಳ್ಸಕಟ್ಟ ಡೈಲಿ ಇದ್ರ ಬಗ್ಗೆ ಕ್ಲಾಸ್ ಮಾಡ್ಕೊತ ಹೋಗ್ತೀವಿನ್ನ ಕಂಟೆಂಟನ್ನು ಯೂಸ್ ಮಾಡ್ಕೊರಿ. ಇದಲ್ದ ನಮ್ಮ ಅಕಾಡೆಮಿಯೊಳಗೆ ನಮ್ಮ ಬ್ಯಾಚ್ ಕೋರ್ಸನ್ನು ತೊಗೊರಿ. ಬರ್ತೇಶ್ ಮೂಡಲ್ಗಿ ಅನ್ನುವಂಥ ಆ್ಯಪನ್ನು ಸರ್ಚ್ ಮಾಡಿ. ಅಲ್ಲಿಯೂ ಸಹ ನಾವು RRB ಗ್ರೂಪ್ ಟಿಗೆ ಸಂಬಂಧಪಟ್ಟಂಗೆ ಕ್ಲಾಸಸ್ಗಳನ್ನು ಮಾಡ್ತೀವಿ. ಅತಿ ಕಡಿಮೆ ಅಮೌಂಟಲ್ಲಿ ಕೊಡಬೇಕು ಅನ್ನುವಂಥ ಉದ್ದೇಶ ಅದ. ಅತಿ ಕಡಿಮೆ ಅಮೌಂಟ್ ಒಳಗೆ RRB ಗ್ರೂಪ್ ಟಿಗೆ ಸಂಬಂಧಪಟ್ಟಂಥ ಕ್ಲಾಸಸ್ಸನ್ನು ಕೊಡಬೇಕು ಅನ್ನುವಂಥ ಉದ್ದೇಶದ. ನೋಡ್ರಿ, ಇಲ್ಲಿ ಕನ್ಯಾಕುಮಾರಿ ಯಾವ ರಾಜ್ಯದೊಳಗೆ ಕಂಡು ಬರ್ತದೆ? ತಮಿಳುನಾಡು, ಕರ್ನಾಟಕ, ಕೇರಳನೋ, ಆಂಧ್ರ ಪ್ರದೇಶ?
ಹೆಚ್ಚಿನ ಜನರಿಗೆ ಗೊತ್ತದ ತಮಿಳುನಾಡಿನೊಳಗೆ ಕಂಡು ಬರ್ತದ ಕನ್ಯಾಕುಮಾರಿ ವಿವೇಕಾನಂದ ರಾಕ್ ಮೆಮೋರಿಯಲ್ ಅದಲ್ಲಿ. ವಿವೇಕಾನಂದ ರಾಕ್ ಮೆಮೋರಿಯಲ್ ರಾಮೇಶ್ವರಂ ಕನ್ಯಾಕುಮಾರಿ ಎಲ್ಲ ಬರ್ತಾವಲ್ಲ ಅಲ್ಲೇ ಅದ, ನೆನಪಿರಲಿ. ಮುಂದಿನ ಪ್ರಶ್ನೆ ಹೋಗೋಣ. ಯಾವಾಗ ವಿಶ್ವ ಪರಿಸರ ದಿನ ಯಾವಾಗ ಆಚರಿಸಲಾಗುತ್ತದೆ? ವಿಶ್ವ ಪರಿಸರ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಜೂನ್ 5, ಏಪ್ರಿಲ್ 22, ಸೆಪ್ಟೆಂಬರ್ 16, ಮಾರ್ಚ್ 21. ನಿಮಗೆಲ್ಲರಿಗೂ ಸರಿ ಗೊತ್ತಾದ ಏಪ್ರಿಲ್ 22ರಂದ ವಿಶ್ವ ಭೂ ದಿನ ಅಂತೇಳಿ ಆಚರಣೆ ಮಾಡ್ತಾರೆ. ಮಾರ್ಚ್ 21ರಂದ ವಿಶ್ವ ನೀರಿನ ದಿನ ಅಂತ ಹಿಂಗೇನೋ ಆಚರಣೆ ಮಾಡ್ತಾರೆ. ಓಕೆ, ಹಾಂ, ಇದು ಯಾವ ದಿನವನ್ನು ಏನಂತ ಆಚರಣೆ ಮಾಡ್ತಾರೆ ಅನ್ನೋದು ಕ್ಲಾರಿಟಿ ಇರಬೇಕು. ವಿಶ್ವ ಪರಿಸರ ದಿನವನ್ನು ನಿಮ್ಗೆ ಗೊತ್ತಾದ ಜೂನ್ 5ನೇ ತಾರೀಕು ಆಚರಣೆ ಮಾಡ್ತಾರೆ. ಎಲ್ಲರಿಗೂ ಗೊತ್ತಾದ ಸಿಂಪಲ್ ಕ್ವಶನ್ಸ್ ಅವ, ಆದ್ರೆ ಸರಿಯಾಗಿ ಕ್ಲಾರಿಟಿ ತೊಗೊಂಡು ಓದಿರ್ಬೇಕು ನಾವು. ಅವೆಲ್ಲ ಸಿಂಪಲ್ಸ್ ಕ್ವಶನ್ಸ, ಸರಿಯಾಗಿ ಕ್ಲಾರಿಟಿ ತೊಗೊಂಡು ಓದಿರ್ಬೇಕು ನಾವು, ನೆನಪಿರಲಿ. ಮುಂದಿನ ಹೋಗೋಣ. ಯಾವಾಗ ಭಾರತದ ಪ್ರಥಮ ಅಣುಶಕ್ತಿ ಸ್ಥಾವರ ಯಾವುದು? ಅಣುಶಕ್ತಿ ಸ್ಥಾವರ ಅಂದರೆ ಏನು? ಅಣುಶಕ್ತಿಯನ್ನು ಯೂಸ್ ಮಾಡ್ಕೊಂಡ ಕರೆಂಟನ್ನು ಉತ್ಪಾದನೆ ಮಾಡುವಂಥದ್ದು. ಪರಮಾಣು ಬಾಂಬಗಳಂತೀರಿ ಅಥವಾ ಅಣುಗಳ ಶಕ್ತಿಯನ್ನು ಬಳಸಿಕೊಂಡು ಕರೆಂಟನ್ನು ಉತ್ಪಾದನೆ ಮಾಡುವಂಥ ಒಂದು ಕ್ರಿಯೆಗೆ, ಒಂದು ಘಟಕಕ್ಕೆ ಅಣುಶಕ್ತಿ ಸ್ಥಾವರ ಅಂತ ಕರೀತಾರೆ. ಅದು ಭಾರತದೊಳಗೆ ಮೊದಲಿಂದ ಯಾವುದು ಅಂತ ಕೇಳ್ಯಾರ. ಕಲ್ಪಕಮ್ಮು, ನರವರನು, ಕಗ್ರಾಫಾರು, ತಾರಾಪುರ. ಎಲ್ಲರಿಗೂ ಗೊತ್ತದ ತಾರಾಪುರ ಅಂತೇಳಿ 1960ರ ದಶಕದಲ್ಲಿ ಪ್ರಾರಂಭ ಮಾಡ್ರ. ತಾರಾಪುರ ಒಳಗೆ, ತಾರಾಪುರ ಅನ್ನೋದು ಮಹಾರಾಷ್ಟ್ರದೊಳಗದ. MH ಅಂದರೆ ಯಾವುದಿಲ್ಲಿ? ಮಹಾರಾಷ್ಟ್ರ. ಕರ್ನಾಟಕದೊಳಗೆ ಕೈಗಾ ಅನ್ನುವಂಥ ಅಣುಶಕ್ತಿ ಸ್ಥಾವರದ. ಕೂಡುಕುಳಂ, ಕಲ್ಪಕಂ ಅಂತೇಳಿ ಎಲ್ಲಿ? ನಮ್ಮ ತಮಿಳುನಾಡದೊಳಗದಾವ, ಸೇಲಂ ಜಿಲ್ಲೆಯೊಳಗದು. ನೆನಪಿರಲಿ. ಓಕೆ, ಇವೆಲ್ಲ ನೆನಪಿರಲಿ. ಉತ್ತರ ಪ್ರದೇಶದೊಳಗೆ ನರೋರಾ ಅನ್ನುವಂಥ ಅಣುಶಕ್ತಿ ಸ್ಥಾವರದ. ಇದ್ರ ಬಗ್ಗೆ ಎಲ್ಲ ನೆನಪಿರಲಿ. ಸ್ಟ್ಯಾಟಿಕ್ GKಯ ಪಾಯಿಂಟ್ ಇದು. ಇದು ಸ್ಟ್ಯಾಟಿಕ್ GKಗೆ ಸಂಬಂಧಪಟ್ಟಂಥ ಕ್ವಶನ್. ಮುಂದೆ ಹೋಗೋಣ. ಭಾರತದಲ್ಲಿ ನೋಟು ಮುದ್ರಣ ಯಂತ್ರವನ್ನು ನಡೆಸುವ ಸಂಸ್ಥೆ ಯಾವುದು? ನೋಟು ಮುದ್ರಣ ಯಂತ್ರವನ್ನು ನಡೆಸುವ ಸಂಸ್ಥೆ ಯಾವುದು ಅಂತ ಕೇಳ್ಯಾರ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನೋ, ಭಾರತದ ಮುದ್ರಾ ನಿಗಮನೋ, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜು, ಭಾರತದ ವೇತನಾತ್ಮಕ ಬ್ಯಾಂಕು. ಇದ್ರ ಬಗ್ಗೆ ಆನ್ಸರನ್ನು ಸರ್ಚ್ ಮಾಡಿ ನೀವು ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಬೇಕು. ಇದ್ರ ಬಗ್ಗೆ ಆನ್ಸರನ್ನು ಸರ್ಚ್ ಮಾಡಿ ನೀವು ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಬೇಕು, ಕಂಪಲ್ಸರಿ. ಯಾಕಂದ್ರೆ ಸುಮ್ಮ ವಿಡಿಯೋ ನೋಡೋದಟ್ಟ ಆಗಬಾರ್ದು, ನಿಮ್ಮ ಇಂಟ್ರಾಕ್ಷನ್ನು ಬರಬೇಕಲ್ಲ. ನೀವು ಆನ್ಸರನ್ನು ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಬೇಕು. ಮುಂದಿನ ಹೋಗೋಣ. ಕೊನೆಯ ಪ್ರಶ್ನೆ, ಹಿಮಾಲಯ ಪರ್ವತದ ಉಗಮ ಯಾವ ಪ್ಲೇಟ್ಗಳ ನಡುವೆ ನಡೆದ ಸಂಧಾನದಿಂದಾಗಿದೆ? ಅಂದ್ರೆ ಹಿಮಾಲಯ ಪರ್ವತಗಳ ಉಗಮ ಆಗಾಕ ಯಾವ ಯಾವ ಭೂಮಿಯ ಪ್ಲೇಟ್ಗಳು ಕಾರಣ, ಭೂಮಿಯ ಫಲಕಗಳು ಕಾರಣ ಅಂತವು ನೀವು ಕೇಳಿರ್ತಿರ್ಲ. ಭೂಫಲಕಗಳು ಅಂತೀರಿ. ಸ್ಕೂಲ್ ಬುಕ್ ಒಳಗಾಗಲಿ ಅಥವಾ ಡಿಗ್ರಿ ಒಳಗಾಗಲಿ ಕೇಳಿರ್ತೀರಿ. ಭೂಫಲಕಗಳು ಏನಂತಾರಪ್ಪ? ಪ್ಲೇಟ್ಸ್ ಅಂತಾರೆ. ಭೂಮಿಯ ಪ್ಲೇಟ್ಗಳು ಅಂತಾರೆ. ಈ ಹಿಮಾಲಯ ದ್ವಾರದಾಗಕ್ಕ, ಈ ಹಿಮಾಲಯ ಆಗಾಕ ಕಾರಣವಾದಂಥ ಭೂಮಿಯ ಪ್ಲೇಟ್ಗಳು ಯಾವ ಅಂತ ಕೇಳ್ಯಾರ. ಆನ್ಸರನ್ನು ನಾನು ನಿಮಗೆ ಹೇಳ್ತೇನೆ. ಹೇಳಿ ಆ ಥರ ಡೀಟೇಲ್ಸನ್ನು ಹೇಳ್ತೇನೆ. ಯಾಕೆ ಹಂಗಂತಾರಪ್ಪ ಅಂದ್ರೆ, ಯಾವ್ಯಾವಪ್ಪ ಅಂದ್ರೆ ಇಂಡೋ ಆಸ್ಟ್ರೇಲಿಯನ್ ಮತ್ತು ಯುರೇಷಿಯನ್ ಪ್ಲೇಟ್ಗಳು. ಯಾವ್ಯಾವ? ಇಂಡೋ ಆಸ್ಟ್ರೇಲಿಯನ್ ಮತ್ತು ಯುರೇಷಿಯನ್ ಪ್ಲೇಟ್ಗಳು ಭಾರತದಲ್ಲಿ ಕಂಡುಬರುವಂಥ ಹಿಮಾಲಯ ಪರ್ವತಗಳ ಉಗಮಕ್ಕೆ ಕಾರಣ ಆಗ್ಯಾವ. ಹೆಂಗಾಗ್ಯಾವ ಅಂದ್ರೆ, ಈ ಭೂಮಿಯಲ್ಲಿರುವಂಥ ನಮಗೆ ಗೊತ್ತಾದ ಇಡೀ ಭೂಮಿಯೊಳಗೆ ಹೆಚ್ಚಾಗಿ ನೀರದ. ಇಡೀ ಭೂಮಿಯೊಳಗೆ ಹೆಚ್ಚ ನೀರದ. ಆ ನೀರಿನೊಳಗೆ ಭೂಮಿಗಳ ಅವಾಗವಾಗ ಚಲನೆ ಮಾಡ್ತಿರ್ತಾವೆ. ಅದೇ ಪ್ರಕಾರ ಇಲ್ಲಿರುವಂಥ ಇಂಡೋ ಆಸ್ಟ್ರೇಲಿಯನ್ ಮತ್ತು ಯುರೇಷಿಯನ್ ಅನ್ನುವಂಥ ಪ್ಲೇಟ್ಗಳು ಹಿಂಗೆ ಒಂದಕ್ಕೊಂದು ಒತ್ತತಾವ. ಇದು ಮೇಲ್ಗಡೆ ಒತ್ತದ, ಇದು ಕೆಳಗಡೆ ಒತ್ತದ. ಇಲ್ಲಿ ಹಿಮಾಲಯಗಳು ಹೈಟ್ ಆಗ್ತಾವ. ಹೆಂಗಂದ್ರೆ ಒಂದು ಹಿಂಗೆ ಒತ್ತಿರ್ತದ. ಇಂಡೋ ಆಸ್ಟ್ರೇಲಿಯನ್ ಪ್ಲೇಟ್ ಹಿಂಗೆ ಒತ್ತದ, ಯುರೇಷಿಯನ್ ಪ್ಲೇಟ್ ಹಿಂಗೆ ಒತ್ತದ. ಹಿಂಗೆ ಒತ್ತಿದಂಗೆ ಇಲ್ಲಿ ಹೈಟ್ ಆಗ್ತದ. ಉದಾಹರಣೆಗೆ ನೀವು ಗೊಂಜಾಳ ರಾಶಿ ಹಾಕಿರ್ತೀರಲ್ಲ ಮನೆ ಮುಂದೆ, ಗೊಂಜಾಳ ರಾಶಿ ಹಾಕಿರ್ತೀರಲ್ಲ, ಆ ಕಡೆಯಿಂದ ಒಬ್ಬ ಒತ್ಕೋತ ಬರ್ರಿ ಹಿಂಗೆ ಒಂದೇ ಜಾಗಕ್ಕೆ, ಈ ಕಡೆಯಿಂದ ಒಬ್ಬ ಒತ್ಕೋತ ಹೋಗ್ರಿ. ಗೊಂಜಾಳನ ಒತ್ಕೋತ ಬಂದ್ರಿ ಅಂದ್ರೆ ಇಲ್ಲಿ ಗೊಂಜಾಳ ಹೈಟ್ ಆಗ್ತದೆ ನಡ್ಬರ್ಕ್. ಅದೇ ಥರ ಯುರೇಷಿಯನ್ ಪ್ಲೇಟ ಮತ್ತು ಇಂಡೋ ಆಸ್ಟ್ರೇಲಿಯನ್ ಪ್ಲೇಟ ಭೂಮಿಯಲ್ಲಿ ಒತ್ಕೋತ ಬಂದಂಗೆ ಹಿಮಾಲಯ ಹೈಟ್ ಆಗ್ತದೆ ಬಂದದ. ಹಿಮಾಲಯ ಪರ್ವತ ನಿರ್ಮಾಣವಾಗ್ತಾ ಬಂದದ. ಇದು ಏನು 1-2 ವರ್ಷದಾಗ 10-20 ವರ್ಷದಾಗ ನಡೆಯುವಂಥದ್ದಲ್ಲ. ಲಕ್ಷಾಂತರ ವರ್ಷಗಳಿಂದ ನಡ್ಕೋತ ಬಂದಿದ್ದಕ್ಕೆ ಹಿಮಾಲಯ ಪರ್ವತ ಉಗಮವಾಗ್ಯದ.
ತಿಳಿತಾ ಡೈಲಿ RRB ಗ್ರೂಪ್ ಡಿ ಬಗ್ಗೆ ಕ್ಲಾಸ್ಗಳನ್ನು ಮಾಡ್ತೀವಿ. ಇದಲ್ದ ನಮ್ಮ ಆ್ಯಪ್ ಬರ್ತೇಶ್ ಮೂಡಲಗಿ ಅನ್ನುವಂಥ ಆ್ಯಪ್ ಒಳಗೆ ಹೊಸದಾಗಿ ಕೋರ್ಸ್ಗಳನ್ನು ಲಾಂಚ್ ಮಾಡೋರಿದ್ದೀವಿ. ಪ್ಲೇಸ್ಟೋರಿಗೆ ಹೋಗಿ ಬರ್ತೇಶ್ ಮೂಡಲಗಿ ಅಂತೇಳಿ ಸರ್ಚ್ ಮಾಡಿರಿ. ಏನಂತ ಬರ್ತೇಶ್ ಮೂಡಲಗಿ ಅಂತ ಸರ್ಚ್ ಮಾಡಿರಿ ನಿಮಗೆ ನಮ್ಮ ಆ್ಯಪ್ ಸಿಗ್ತದೆ. ಅಲ್ಲಿ ನಾವು ಗ್ರೂಪ್ ಡಿಗೆ ಸಂಬಂಧಪಟ್ಟಂಗೆ ಕೋರ್ಸಸ್ಗಳನ್ನ ಲಾಂಚ್ ಮಾಡೋರಿದ್ದೀವಿ. ಈಗಾಗಲೇ ನಾವು SSC GD ಗೆ ಸಂಬಂಧಪಟ್ಟಂಗೆ ಏನು ಟೆಸ್ಟ್ ಸಿರೀಸ್ಗಳನ್ನು ಹಾಕಿವಲ್ಲಿ ಟೆಸ್ಟ್ ಸಿರೀಸ್ಗಳನ್ನು ಬರೀರಿ. ಯಾರು SSC GD ಪರೀಕ್ಷೆಯನ್ನು ಬರೀತಿರಲ್ಲ ಅವರು ಅಲ್ಲಿ ಟೆಸ್ಟ್ ಸಿರೀಸ್ಗಳನ್ನು ಬರೀರಿ, ನಿಮಗೆ ಹೆಲ್ಪ್ ಆಗುತ್ತಾ 100%. ನೋಡಿರಿ, ಮತ್ತು ಮುಂದಿನ ದಿನ ಮತ್ತೊಂದು ಕ್ಲಾಸ್ ತೊಗೊಂಡು ನಿಮ್ಮಂತೆಗೆ ಬರ್ತೀನಿ. ಜೈ ಹಿಂದ್. ಇವತ್ತು ಕ್ಲಾಸನ್ನು ಮುಗಿಸತ್ತೀನಿ. ಮತ್ತು ಏನೇ ಡೀಟೇಲ್ಸ್ ಇದ್ದರೂ ನಿಮಗೆ ತಿಳಿಲಿಲ್ಲ ಅಂದರೂ ನಮಗೆ ಫೋನ್ ಮಾಡಿ ಕೇಳಿರಿ, ಅದರ ಡೀಟೇಲ್ಸನ್ನು ನಾವು ಹೇಳ್ತೀವಿ. ಬ್ಯಾಚ್ ಕೋರ್ಸನ್ನು ತೊಗೋರಿ. ನಿಮ್ಗೆ ನೀವು ಪಕ್ಕ, ಯಾಕಂದ್ರೆ 100% ನಮ್ಮ ಕರ್ನಾಟಕದಿಂದನೂ ಗ್ರೂಪ್ ಡಿ ಒಳಗೆ ಹೆಚ್ಚಿಗೆ ಜನ ಸೇರಬೇಕು ಅನ್ನುವಂಥ ಆಸೆ ನಮ್ಮದದ. ಮತ್ತು ಮುಂದಿನ ಕ್ಲಾಸ್ ಒಳಗೆ ಸಿಗೋಣ. ಜೈ ಹಿಂದ್.